ಗೋಪಾಲ್ ಹರಿ ದೇಶ್ಮುಖ್ ಅವರನ್ನ ಲೋಕಹಿತವಾದಿ ಅಂತೇಳಿ ಕರೀತಾರೆ. 65th ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. 66 ಬಂದು ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನರು ಆಗಸ್ಟ್ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ? ಮುಜಿರಿಸ್ನಲ್ಲಿ ರೋಮನರು ಅಗಸ್ಟಸ್ನ ದೇವಾಲಯವನ್ನು ನಿರ್ಮಿಸಲಾಗಿದೆ. ಓಕೆ, ಸೊ 66 ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. 67 ಬಂದು ಕೆಲವೊಂದು ಪ್ಲೇಸ್ಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಶೈಲಿಯಲ್ಲಿ ಅಂತ ಕೇಳಿದ್ದಾರೆ. 67 ಬಂದು ಕ್ವಶನ್ ನಂಬರ್ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇದೆಯಲ್ಲ, ಅದು ಗೋತಿಕ್ ಶೈಲಿಯಲ್ಲಿದೆ. ಶಾರದಾಂಬಾ ದೇವಾಲಯ ಬಂದು ದ್ರಾವಿಡ ಶೈಲಿಯಲ್ಲಿದೆ. ವಾಣಿ ವಿಲಾಸ ಹಾಸ್ಪಿಟಲ್ ಈಗ ರೀಸೆಂಟಾಗಿ ನ್ಯೂಸ್ ಇತ್ತಲ್ಲ, ಸೊ ಅದು ವಾಣಿ ವಿಲಾಸ ಹಾಸ್ಪಿಟಲ್ ಬಂದು ಆಧುನಿಕ ಶೈಲಿಯಲ್ಲಿದೆ. ಹಂಪಿ ಯಾವ ಶೈಲಿಯಲ್ಲಿದೆ? ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಹಂಪಿ ಇದೆ. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 68 ಈ ಕೆಳಗಿನ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿದೆ? ವಿಷ್ಣುವರ್ಧನ್ ಏನಂತ ಕರೀತಾರೆ? ನೊಳಂಬವಾಡಿಗೊಂಡ ಅಂತೇಳಿ ಕರೀತಾರೆ. ಅವನಿಗೆ ಒಂದು ಬಿರುದು ಕೊಟ್ಟಿದ್ದಾರೆ, ಅದು ರೈಟ್ ಆನ್ಸರ್. ವಿಷ್ಣುವರ್ಧನ್ ರಾಮಾನುಜಾಚಾರ್ಯರಿಗೆ ಆಶ್ರಯನ ನೀಡಿದ್ದನು, ಇದು ರೈಟ್ ಆನ್ಸರ್. ಅಂಡ್ ದೆನ್ ವಿಷ್ಣುವರ್ಧನ್ ಚೋಳ ರಾಜರ ಕುಮಾರಿ ಚೋಳರ ಮಾಧ್ಯಮ, ಇದು ತಪ್ಪು ಆನ್ಸರ್. ವಿಷ್ಣುವರ್ಧನ್ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು, ಇದು ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಬಿ ಡಿ ಇಸ್ ರೈಟ್ ಆನ್ಸರ್. 68 ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 69 ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದನು? ಇಲ್ಲಿ ನೋಡಿ, ಸಂಗೀತ ಸಾಹಿತ್ಯ ಬಂದವನು ಅಲಸಾದ್ನಿ ಪೆದ್ದಣ್ಣ. ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. 17th ಭಾರತದ ಮೇಲಿನ ಈ ಕೆಳಗಿನ ನಾಳೆಗಳನ್ನು ಕಲಂಗಳನ್ನು ಹೊಂದಿಸಿ ಈ ಕೆಳಗಿನ ನಾಳೆಗಳ ಸರಿಯಾದ ಉತ್ತರ ಆರಿಸಿ. ಸೊ ಫಸ್ಟು ಇಂಡೋ ಗ್ರೀಕರ ದಾಳಿ ಮಾಡ್ತಾರೆ, ಆ್ಯಂಡ್ ದೆನ್ ಶಕರ ದಾಳಿ ನಡೆಯುತ್ತೆ, ನೆಕ್ಸ್ಟು ಪಾರ್ಷಿಯನ್ನರ ದಾಳಿ ನಡೆಯುತ್ತೆ, ಲಾಸ್ಟ್ ಒನ್ನು ಕನ್ನಡ ಕುಶಾನರು ದಾಳಿ ಮಾಡ್ತಾರೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಮೈಸೂರು ದಿವಾನರು ಕಾಲಾನುಕ್ರಮ ದಿವಾನರು. ಸೊ ಫಸ್ಟು ಆಪ್ಷನಲ್ಲಿ ಪಿ ಎನ್ ಕೃಷ್ಣಮೂರ್ತಿ ಫಸ್ಟು, ಆನಂದರಾಮ್ ಬರಲ್ಲ, ಕೃಷ್ಣಮೂರ್ತಿ ಬರ್ತಾರೆ, ಆನಂದರಾಮ್ ಸೆಕೆಂಡ್ ಬರಲ್ಲ, ಸುಮಾದವರು. ಸೊ ಇಲ್ಲಿದೆ ನೋಡಿ, ಪಿ ಎನ್ ಕೃಷ್ಣಮೂರ್ತಿ, ಪಿ ಎಂ ಮಾಧವರಾವ್ ಮತ್ತು ಟಿ ಆನಂದರಾಮ್. 71 ಆಪ್ಷನ್ ನಂಬರ್ 4th. 72ನೇ ಕ್ವಶನ್ ಈ ಕೆಳಗಿನ ಪರಿಗಣಿಸಿ. 1800 ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು, ಸರಿ. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದ ಜನರು ಹಣದ ಸಂಚಲನವನ್ನು ಕಳಿಸಬೇಕಾಯಿತು, ಹೌದು. ಸರಿಯಾದ ಆಯ್ಕೆಯನ್ನು ಆಧರಿಸಿ. ಸರಿಯಾಗಿದೆ, ತಪ್ಪಾಗಿದೆ, ಇದು ಅಲ್ಲ. ತಪ್ಪಾಗಿದೆ, ಸರಿಯಾಗಿದೆ, ಇದು ಅಲ್ಲ. ಹೇಳಿಕೆ 1, 2 ಸರಿಯಾಗಿವೆ, ಹೌದು. ಇವತ್ತು ಹೇಳಿಕೆ 2 ಒಂದಕ್ಕೆ ಸಂಬಂಧಿಸಿದೆ, ಹೌದು. ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. 73 ಕೆಳಗಿನಗಳನ್ನು ಪರಿಗಣಿಸಿ. ರಣಜಿತ್ ಸಿಂಗ್ ಮತ್ತು ನೀಲಕೇಶ ಪ್ರಬುದ್ಧವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು, ತಪ್ಪು. ಬ್ರಿಟಿಷ್ ಆಕ್ರಮಣದಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಮತ್ತು ವಿಫಲರಾದರು, ಸರಿ. ಆಪ್ಷನ್ 1 ತಪ್ಪು, ಹೇಳಿಕೆ 2 ಸರಿ. 73ಕ್ಕೆ 2 ರೈಟ್ ಆನ್ಸರ್. ಕ್ವಶನ್ ನಂಬರ್ 74 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ವರ್ಣಿಸಿ ಬರೆಯಿರಿ. ಸೊ ಅವಂತಿಯ ರಾಜಧಾನಿ ಉಜ್ಜಯಿನಿ, ಕೋಸಲರ ರಾಜಧಾನಿ ಅಯೋಧ್ಯ, ವತ್ಸ ರಾಜಧಾನಿ ಕೌಸಂಬಿ, ಮಗಧದ ರಾಜಧಾನಿ ರಾಜಗೃಹ. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. 74 ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 75 ಈ ಕೆಳಗಿನ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆಯಲ್ಲ? ವರುಣ, ಅಗ್ನಿದೇವ, ಸೋಮ ಇವರೆಲ್ಲ ದೇವತೆಗಳು, ಪ್ರಜಾಪತಿ ದೇವತೆಯಲ್ಲ. ಸೊ ಇದು ಬಂದು 75ಗೆ 4th ಈಸ್ ರೈಟ್ ಆನ್ಸರ್. ಇಲ್ಲಿ ಕೇಳಿರೋದು ದೇವತೆಯಲ್ಲ. ಕ್ವಶನ್ ನಂಬರ್ 76 ಬಾಲ್ಯವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಲ್ಯವಿವಾಹ ತಡೆಗಟ್ಟುವ ಕಾಯ್ದೆ 1929 ಜಾರಿಯಾಯಿತು, ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ, ಹೌದು. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18 ಮತ್ತು 18 ನಿಗದಿಪಡಿಸಿತ್ತು, ಹೌದು. ಈ ಆಯ್ಕೆ 1, 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುವುದಿಲ್ಲ. ಇದು ಬಾಲ್ಯವಿವಾಹ ತಡೆಗಟ್ಟುವ ಕಾಯ್ದೆ, ಬಟ್ ಇದು ಡೌನ್ ಮಾಡಿರೋದು, ಇದಕ್ಕೆ ವಿವರಿಸುವುದಿಲ್ಲ. ಆನ್ಸರ್ 4th ಒನ್ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 77 ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜವರ್ಷಗಳನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಯಾವುದು? ಮೈರನ ಸೂರ್ಯತ ಅಲ್ಲ, ಶ್ರೀಕಿಲಿ ಅಲ್ಲ, ಜಯದೇವನ ಗೀತ ಗೋವಿಂದ, ಹೌದು. ಬಣಬಣ ಅಲ್ಲ, ಜಯದೇವನ ಗೀತ ಗೋವಿಂದದಲ್ಲಿ. 77 ಆಪ್ಷನ್ 3 ಇಸ್ ರೈಟ್ ಆನ್ಸರ್. ದೆನ್ ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು 1ನೇ ಆದಿತ್ಯ, ಇವರೆಲ್ಲ ಬರಲ್ಲ. ಸೊ 1ನೇ ಆದಿತ್ಯನೇ ದಾಳಿ ಮಾಡಿದ್ದು. 79 ಬಂದು ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಕುಷ್ಕಿ ಸಿರಿ, ಇದು ಬೈರೆಲ್ಲ ಇದಾಯಿತು, ಕುಷ್ಕಿ ಸಿರಿ ಮಾತ್ರ ಇವನು ಕಟ್ಟಿಲ್ಲ. ಓಕೆ, ಆಪ್ಷನ್ ನಂಬರ್ 80. ಕ್ವಶನ್ ನಂಬರ್ 80 ಈ ಕೆಳಗಿನ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸರಿಯಾದ ಉತ್ತರ ಓಕೆ, ಗುರು ರಾಮದಾಸರು. ಅಮೃತಸರ ನಗರನ ಸ್ಥಾಪಿಸಿದವರು ಯಾರು? ಗುರು ರಾಮದಾಸರು, ಆಯಿತಾ.
ಗುರು ಅರ್ಜುನ ದೇವ ಏನು ಮಾಡ್ದ, ಗುರು ಅರ್ಜುನ ದೇವ ಆದಿಗ್ರಂಥವನ್ನು ಸಂಕಲಿಸಿದರು. ಸೊ ಗುರು ಅರಗೋವಿಂದ ಏನು ಮಾಡಿದ್ರು, ಅಗಲ್ ತಖ್ತ್ ಸ್ಥಾಪನೆ ಮಾಡಿದ್ರು. ಗುರು ಗೋವಿಂದ ಸಿಂಗ್ ಬಂದು ಕಲ್ಸ ಸ್ಥಾಪನೆ ಮಾಡಿದ್ರು. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 81. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ. ಸೊ ನೋಡಿ ಇಲ್ಲಿ ಇದೆಲ್ಲ ನೋಡಿ ಕ್ವಶನ್ ನಂಬರ್ ನೋಡಿ ಇಲ್ಲಿ ಇದು ಸರ್ಕ್ಯುಲರ್, ಇದು ಸರ್ಕ್ಯುಲರ್, ಇದು ಸರ್ಕಲ್, ಇದು ಸರ್ಕಲ್ 1 3 5 1 3 5 ಇದೆಯಾ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಕ್ವೇರು 4 ಸ್ಕ್ವೇರ್ ಆಯಿತು, 4 ಸ್ಕ್ವೇರು, ಇದು ಸ್ಕ್ವೇರು, ನೆಕ್ಸ್ಟು 4 ಆಯ್ತಲ್ವಾ. 4 ಆದಮೇಲೆ 7 ಸ್ಕ್ವೇರು, 9 ಸ್ಕ್ವೇರು, ಇದು ಒಂದು 4 7 9 ಈ ಆಪ್ಷನ್ ಆಯಿತಾ. ನೆಕ್ಸ್ಟ್ 2 6 8 ಟ್ರಯಾಂಗಲು, ಇದು ಟ್ರಯಾಂಗಲು, ಇದು ಟ್ರಯಾಂಗಲು, ಇದು ಟ್ರಯಾಂಗಲ್, ಅದು 2 ಮತ್ತು 6 ಮತ್ತು 8 ಇಲ್ಲಿ ನೋಡಿ ಇದು ಟ್ರಯಾಂಗಲ್ಲು, ಇದು ಟ್ರಯಾಂಗಲ್ಲು, ಇದು ಟ್ರಯಾಂಗಲ್ಲು, ಇದು 3 ಒಂದು 2 6 9. ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 81 ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 82 ಆಪ್ಷನ್ ನಂಬರ್ ಇದನ್ನು ಸಾಲ್ವ್ ಮಾಡಬೇಕು. ನಾನು ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಕ್ಲಾಸ್ನಲ್ಲಿ ಇದನ್ನು ಸಾಲ್ವ್ ಮಾಡ್ತೀನಿ. 66 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 83 ಬಂದು ಶಂಕುವಿನ ವಜ್ರ ಮೇಲ್ಮೈ ವಿಸ್ತೀರ್ಣ 528 ಸೆಂಟಿಮೀಟರ್, ಅದರ ಓರೆ ಎತ್ತರ 20 ಸೆಂಟಿಮೀಟರ್, ಶಂಕುವಿನ ತ್ರಿಜ್ಯ ಬಂದು 40 ಸೆಂಟಿಮೀಟರ್, ಆನ್ಸರು 40 ಸೆಂಟಿಮೀಟರ್. ನಾನು ಇದನ್ನು ನೆಕ್ಸ್ಟು ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟು ಎಲ್ ಎಂದರೆ ಪ್ಲಸ್ಸು, ಇಲ್ಲಿ ನೋಡಿ ಇದು ಕ್ವಶನ್ನು 1 ಎಲ್ ಎಂದರೆ ಪ್ಲಸ್ಸು 9, ಎಮ್ ಎಂದರೆ ಮೈನಸ್ಸು, 9 ಎಂದರೆ 9 ಕೇಳಿಲ್ಲ, ಎನ್ ಎಂದರೆ ಅಗೈನ್ ಮೈನಸ್ಸು 1 1 + 9 10 -9 -1 10 + 9 becomes 1 1 - 1 becomes 0 0 is the answer. 0 is the right answer. ನಂಬರ್ 85 ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 86 ಬಂದು ಮೈಸೂರಿನ ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. 1000 ಕ್ವಿಂಟಲ್ಗಳಲ್ಲಿ ಒಂದು ಡಾಟಾ ಕೊಟ್ಟಿದ್ದಾರೆ ಚಾರ್ಟಲ್ಲಿ. ಈ ಬಾರ್ ಗ್ರಾಫಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡಿದ್ರು ಕ್ವಿಂಟಲ್ಗಳ ಕೊಟ್ಟಿದ್ದಾರೆ. 2018ರಲ್ಲಿ 5 ಕ್ವಿಂಟಾಲು, 2019ರಲ್ಲಿ 10 ಕ್ವಿಂಟಾಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 5 ಡಬಲ್ ಆಯಿತು, 100% ಆಯಿತು. ಸೊ ಇಲ್ಲಿ ಏನು ಕೇಳಿದ್ದಾರೆ, 2019 ಮತ್ತು 2020 ನಡುವಿನ ಏರಿಕೆಯಾದ ಶೇಕಡಾವಾರು ಎಷ್ಟು ಕೇಳಿದ್ದಾನೆ. ಇಲ್ಲಿ 10 ಡಬಲ್ ಆಗಬೇಕಾದ್ರೆ 20 ಅರ್ಧ ಅಂದರೆ ಎಷ್ಟು 50%. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 87 ಒಂದು ಕಾರಿನ ವೇಗವು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಹೆಚ್ಚಿಸಲಾಗ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ 35 ಕಿಲೋಮೀಟರ್ ದೂರ ಕ್ರಮಿಸುತ್ತೆ. ಸೊ ನೆಕ್ಸ್ಟ್ 7 ಗಂಟೆಯಲ್ಲಿ ಅದು ಕ್ರಮಿಸೋ ದೂರ ಕಂಡುಹಿಡಿಯಿರಿ. ಇದು ಪ್ರಾಬ್ಲಮ್ನ ನಾನು ಆಮೇಲೆ ಸಾಲ್ವ್ ಮಾಡ್ಕೊಡ್ತೀನಿ. ಆನ್ಸರ್ 329 ಇಸ್ ರೈಟ್ ಆನ್ಸರ್. ಸೊ ದೆನ್ 500 ಮೇಲಿನ ಏಕಕಾಲಿಕ 40% ರಿಯಾಯಿತಿ ಕೊಡ್ತಾರೆ. ಅದೇ ಮೊತ್ತದ ಮೇಲೆ 30% ಮತ್ತು 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ 15 ಬರುತ್ತೆ. ಸೊ ಇದನ್ನು ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. ಪ್ರಕಾಶ್ ರಂಗಮಂದಿರಕ್ಕೆ ಹೋಗಲು ಬಯಸ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಒಂದು ಅಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಗೆ ಮೊದಲು ಅವನೊಂದು ಪೂರ್ವದಿಂದ ಹೊರಟು ಒಂದು ಅಡ್ಡ ಕೂಡುವ ರಸ್ತೆಗೆ ಬರ್ತಾನೆ. ಸೊ ದೆನ್ ಬಲಕ್ಕೆ ಹೋಗುವ ರಸ್ತೆ ಯೂನಿವರ್ಸಿಟಿಗೆ ಹೋಗುತ್ತೆ. ಬಲಕ್ಕೆ ಇಲ್ಲಿಗೆ ಬಂದು ರೈಟ್, ಇಲ್ಲಿಂದ ಇವನ ರೈಟಿಗೆ ತಿರುಗ್ತಾನೆ, ಇಲ್ಲಿ ಕೊನೆಗೊಳ್ಳುತ್ತಾನೆ. ಇಲ್ಲೊಂದು ಯೂನಿವರ್ಸಿಟಿ ಇದೆ, ನೇರವಾಗಿ ಮುಂದೆ ಒಂದು ಆಸ್ಪತ್ರೆ ಇದೆ. ರಂಗಮಂದಿರ ಎಲ್ಲಿದೆ ಅಂದರೆ ದಕ್ಷಿಣ ದಿಕ್ಕಿಗಿದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 90 ಕೆಳಗಿನ ಪದಗಳನ್ನು ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದ ಗುರುತಿಸಿ ಅಂತ ಇದೆ. ಫಾರ್ ಕಂಟಿನ್ಯೂಯಸ್, ಕಾವೇರಿ, ಕಾಂಟ್ರವರ್ಸಿ, ಕ್ಯಾಶುಯಲ್, ಕಂಟ್ರೋಲ್ ಕೊಟ್ಟಿದ್ದಾನೆ. ಸೊ ನೋಡಿ ಇವಾಗ ಸಿ ಎ ಬಿ ಸಿ ಆರ್ಡರ್ ವೈಸ್ ಬರೆದ್ರೆ, ಸೊ ಇಲ್ಲಿ ನೋಡಿ ಸಿ ಬರುತ್ತಾ, ಸಿ ಫಸ್ಟ್ ಲೆಟರಾ. ನೆಕ್ಸ್ಟ್ ಬರೋದು ಎ ಬಂತು. ಇಲ್ಲಿ ನೋಡಿ ಎಸ್ ಮತ್ತು ಕಾವೇರಿ ಯು ಬರುತ್ತೆ. ಎಸ್ ಫಸ್ಟ್ ಬರುತ್ತಾ, ಯು ಫಸ್ಟ್ ಬರುತ್ತಾ, ಎಸ್. ಕ್ಯಾಶುಯಲ್ ಇಸ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡಿ ಕ್ವಶನ್ ನಂಬರಲ್ಲಿ 90ಕ್ಕೆ ಆಪ್ಷನ್ ಕ್ಯಾಶುಯಲ್ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 91 ಈ ಪ್ರಶ್ನೆಗಳ ಹೇಳಿಕೆಯ ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಹೌದು, ಕೆಲವೊಬ್ಬರಿಗೆ ಗಣಿತ ಬರಲ್ಲ. ಹೇಳಿಕೆ 2 ಏನು ಕೊಟ್ಟಿದ್ದಾನೆ, ಗಣಿತದಲ್ಲಿ ದುರ್ಬಲರಾಗಿರೋರೆಲ್ಲರೂ ಸಂಗೀತಗಾರರು. ಇವ್ರಿಗೆ ಯಾರು ಗಣಿತ ಬರಲ್ಲ ಅವರೆಲ್ಲ ಸಂಗೀತ ಹೇಳ್ತಾರೆ, ಹಾಡು ಹೇಳ್ತಾರೆ. ತೀರ್ಮಾನ ಏನು, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಹೌದು, ಅವ್ರಿಗೆ ಸಂಗೀತ ಬರಲ್ಲ, ಸಂಗೀತ ಬರುತ್ತೆ ಬಟ್ ಗಣಿತ ಬರಲ್ಲ. ಏನು ಖಂಡಿತವಾಗಿಯೂ ನಿಜ, ಅವ್ರಿಗೆ ಗಣಿತ ಬರುತ್ತೆ ಬಟ್ ಸಂಗೀತ ಬರಲ್ಲ ಅಷ್ಟೇ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 92 ಇದು ಫಾರ್ಮುಲಾ ಹಾಕಿ ಮಾಡಬೇಕು. ಯಾವ ದಿನ, ಆಗಸ್ಟ್ 14th 2010 ಯಾವ ವಾರ ದಿನವಾಗಿತ್ತು ಅಂತ ಹೇಳಿದರೆ ಶನಿವಾರ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 93
ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷಗಳ ಅಂತರ ಹೊಂದಿದೆ ಭೇಟಿಯಾಗುತ್ತಾರೆ. ಹಾಗಾದರೆ ಈ ಮನುಷ್ಯನ ವೇಗ 8 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಕ್ವಶನ್ ನಂಬರ್ನ ಆಮೇಲೆ ಸಾಲ್ವ್ ಮಾಡ್ತೀನಿ. ಈಗ ನೋಡಿ 94 ಕ್ವಶನ್ನು. QBAPY ಮತ್ತು ಆರು ಇವರು ಒಂದೇ ಸಾಲಿನಲ್ಲಿದ್ದಾರೆ. ಇವರೆಲ್ಲ ಒಂದೇ ಸಾಲಿನಲ್ಲಿ ಕೂತಿದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಇಲ್ಲಿ ನೋಡಿ ವೈ ಮತ್ತು ಆರು ಇವರಿಬ್ಬರ ಮಧ್ಯದಲ್ಲಿದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿ ಕೂತಿದ್ದಾರೆ. ಆರ್ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಯಾರು? ಕ್ಯೂ ಮತ್ತು ಬಿ ಕೊನೆಯಲ್ಲಿ ಕೂತಿದ್ದಾರೆ. ಪಿ ಯು ಕ್ಯೂನ ಎಡಬದಿನಲ್ಲಿ ಪಿ ಇಲ್ಲಿ ಕೂತಿದ್ದಾನೆ. ಬಿಯ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಇಲ್ಲಿ ಉಳಿಯೋದು ಯಾವುದು? ಏನೇ ಉಳಿಬೇಕು ಲಾಸ್ಟಿಗೆ, ಏನೇ ಉಳಿಬೇಕು. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. 94th ಕ್ವಶನ್ ನಂಬರ್ 95. ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಭಾಷೆಯಲ್ಲಿ ಆರ್ಟನ್ನು SVZI ಎಂದು ಬರೆಯಲಾಗಿದ್ದಾರೆ. ಅದೇ ಕೋಡ್ನಲ್ಲಿ ಮೈಂಡನ್ನು ಹೇಗೆ ಬರೆಯಬಹುದು? ಸೊ ಇದು ನಾನು ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿನಲ್ಲಿ ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ 96 ಒಂದು ಬಂದು ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಇವರು ಆಯ್ಕೆಯಾದ ರಾಜ್ಯ ಯಾವುದಿಂದ ಬಂದಿದ್ದಾರೆ ಅಂತ. ಸೊ ಫಸ್ಟ್ ಇವರು ಮಾನ್ಸಿಂಗ್ ಮೆರ್ಮೆನಾ ಫಾರ್ಮರ್ ಎಲ್ಲಿ ಬಂದಿದ್ದಾನೆ? ಇವರು ಗುಜರಾತ್ ಅವರು. ಓಕೆ. ನೆಕ್ಸ್ಟ್ ಅಲ್ಕಾ ಸಿಂಗ್ ಬಂದು ಮಹಾರಾಷ್ಟ್ರದವರು. ಅಲ್ಕಾ ಸಿಂಗ್ ಇವರೊಬ್ಬರು ಹೆಸರು ನೆನಪಿದ್ರೆ ಸಾಕು. ನೋಡಿ ಇದರಲ್ಲಿ ಯಾವುದೂ ಇಲ್ಲ, ಇದು ಇಲ್ಲ, ಇವೆರಡರಲ್ಲಿ ನಿಮಗೆ ಡೌಟ್ ಬರುತ್ತೆ. ನೆಕ್ಸ್ಟು ತರುಣ್ ಚುಗ್ ನೋಡಿ, ಇವೆರಡರಲ್ಲಿ ಡೌಟ್ ಇದೆ. ತರುಣ್ ಚುಗ್ ನೋಡಿ ಮಧ್ಯಪ್ರದೇಶದವರೇ. ನೆಕ್ಸ್ಟ್ ರಾಜೇಂದ್ರ ಇರ್ಲಾಲ್ ಚೈನ್ ಅಂತ ಇದ್ದಾರಲ್ವಾ, ಸೊ ಅವ್ರು ಬಂದು ರಾಜಸ್ಥಾನದವರು. ಇವ್ರು ಬಂದು ರಾಜಸ್ಥಾನದವರು. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. 96 ಆಪ್ಷನ್ ನಂಬರ್ ಎ ಇಸ್ ರೈಟ್. ಸೊ ಆಗಮನ್ ಎಂಬುದು ಅಂತ ಕೇಳಿದಾನೆ. ಸೊ ಆಗಮನ್ ಎಂಬುದು ಭಾರತದ ಇತ್ತೀಚೆಗೆ ಖಾಸಗಿ ಕಕ್ಷೆಯ ರಾಕೆಟ್ ಮಿಷನ್, ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಆಗಮನ್. ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. ಸೊ 98 ಬಂದು JSJB 2.0 ಅನ್ನು ವಿಸ್ತರಿಸಿ. ಸೊ JSJB ಅಂದರೆ ಜಲ್ ಸಂಚಯ್ ಜನ್ ಭಾಗಿದಾರಿ, ಜಲ್ ಸಂಚಯ್ ಜನ್ ಭಾಗಿದಾರಿ 2.0 ಫುಲ್ ಫಾರ್ಮ್. ಓಕೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 99. 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು ಅಂದರೆ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು, ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್. ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಎಂಬುದು 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. 100 ಲಾಸ್ಟ್ ಒಂದು ಕ್ವಶನ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ?